ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಥರ್ಸ್ಡೇ, ಅಂದರೆ ವರ್ಷ ಹೆಮ್ಮನಹಳ್ಳಿ ಅಂತ ಬರುತ್ತೆ ಊರು, ಮದ್ದೂರ ಹತ್ರ ಇರೋದು. ಅದು ನಮ್ಮ ಮನೆ ದೇವರು, ಹೆಮ್ಮನಹಳ್ಳಿ ಚೌಡೇಶ್ವರಿ ಹೆಣ್ಣು. ಸರಿ, ಇನ್ನೂ ಅಲ್ಲಿಗೆ ಹೋಗಬೇಕು. ಓಕೆನಾ. ಯೂಶ್ವಲಿ ಫ್ರೈಡೇಸ್ ಹೋಗ್ತಿದ್ವಿ. ಫ್ರೈಡೇಸು ಜಸ್ಟ್ ನೈಟ್ ಹೊತ್ತು ಹೋಗ್ತಿದ್ವಿ ಕೊಂಡ ನೋಡ್ಕೊಂಡು ಬರೋಕ್ಕೆ. ಬಟ್ 2 3 ವರ್ಷ ಆಯಿತು. ಒಂದು ನಿಮಿಷ ಸರಿ ಮಾಡ್ಕೊತೀನಿ. ಸೊ 2 3 ವರ್ಷ ಆಗೋಯಿತು. ನಾವು ನೈಟ್ ಹೊತ್ತು ಹೋಗ್ತಾನೆ ಇಲ್ಲ. ಈ ವರ್ಷನೂ ಮೇ ಬಿ ಬೆಳಗ್ಗೆ ಹೊತ್ತೆ ಹೋಗ್ತೀವಿ ಅಂತ ಅನಿಸುತ್ತೆ. ಸರಿ, ಇನ್ನು ಅದಕ್ಕೆ ಏನೋ ಅದ್ರ ಹಿಂದಿನ ದಿನವೇ ನಾವು ಏನು ಮಾತಾಡಬಾರ್ದಾದ್ರೆ, ಓಕೆನಾ. ಅದ್ರ ಹಿಂದಿನ ದಿನವೇ ನಾವು ಎಡೆ ಇಟ್ಟು ದೇವ್ರಿಗೆ ಊಟ ಎಲ್ಲ ಹಾಕ್ಬೇಕಂತ ಒಂದು 4 ಜನಕ್ಕೆ. ಬಟ್ ನಾವು ಯಾವ ವರ್ಷವೂ ಮಾಡಿಲ್ಲ, ಯಾಕಂದರೆ ನನಗೂ ಹೇಳ್ಕೊಡೋರು ಯಾರೂ ಇರಲಿಲ್ಲ. ಅದಕ್ಕೆ ಈ ಸಲ ನಮ್ಮತ್ತೆ ಸರಿ ಮಾಡೋಣ ಅಂತಂದಿದ್ದಾರೆ. ಇವಾಗ ನಾನು ದೇವ್ರ ಸಾಮಾನೆಲ್ಲ ಮೊನ್ನೆ ನೀಟಾಗಿ ತೊಳೆದಿದ್ದೆ ಶಿವರಾತ್ರಿಗೆ. ಮತ್ತು ಇನ್ನೊಂದು ಸಲ ಮನೆ ದೇವರಲ್ವಾ, ಅದಕ್ಕೋಸ್ಕರ ನೀಟಾಗೆಲ್ಲ ತೊಳೆದು ಪೂಜೆ ಮಾಡ್ಕೊಳ್ತೀನಿ. ಸ್ವಲ್ಪ ಎಲ್ಲ ಜಾಸ್ತಿ ಅಡುಗೆ ಮಾಡಿಲ್ಲ ಅಂದ್ರೂ ಸಣ್ಣ ಪುಟ್ಟದ್ದು ಕಾಳುಗೊಜ್ಜು, ಅನ್ನ, ಸಾಂಬಾರು ಈ ಥರದ್ದು ಎಡೆ ಇಡೋಣ ಅಂತ ಅಂದ್ಕೊಂಡಿದ್ದೀವಿ. ದೇವ್ರಿಗೆ ಎಡೆ ಇಟ್ಬಿಟ್ಟು ಇವತ್ತು ಪೂಜೆ ಮಾಡ್ತೀವಿ. ಇನ್ನು ನಾಳೆ ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗ್ತೀವಿ. ಸೊ ಇವತ್ತಿಂದು ನಾಳೆದು 2 ದಿನದ್ದು ವ್ಲಾಗ್ ಆಗಿ ಬರುತ್ತೋ ಅಥವಾ ಗೊತ್ತಿಲ್ಲ, ನೋಡೋಣ. ನಾನು ಇವಾಗ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಚೆನ್ನಾಗಿರುತ್ತೆ. ಎಮ್ಮನಹಳ್ಳಿ ಜಾತ್ರೆ ತುಂಬ ಚೆನ್ನಾಗಿ ದೊಡ್ಡದಾಗೆಲ್ಲ ನಡೆಯುತ್ತೆ. ಇವತ್ತು ನೈಟ್ ಆರ್ಕೆಸ್ಟ್ರಾ ಅದೆಲ್ಲ ಇರುತ್ತೆ. ನಾವು 1 ವರ್ಷ ಮಾತ್ರ ಹೋಗಿದ್ವಿ, ನೈಟೇ ಹೋಗಿದ್ವಿ. ಬಟ್ ಈ ವರ್ಷ ನೋಡೋಣ ಹೆಂಗೆ ಅಂತ. ಆಲ್ಮೋಸ್ಟ್ ನಮ್ಮ ಫ್ಯಾಮಿಲಿಯವರೆಲ್ಲರೂ ಹೋಗ್ತಾರೆ. ಅಂದರೆ ನಮ್ಮ ಮಾವನ ಮನೆ ಕಡೆಯವರೆಲ್ಲರೂ ಹೋಗ್ತಾರೆ. ಬಾಪೂಜಿ ನಗರಲ್ಲಿ ಎಲ್ಲರೂ ಇದ್ದಾರೆ ಫ್ಯಾಮಿಲಿ ಮೆಂಬರ್ಸ್, ಅವರೆಲ್ಲರೂ ಹೋಗಿರ್ತಾರೆ. ನಮ್ಮ ಅಕ್ಕ ಅವರು ಅಷ್ಟೇ ಇವತ್ತು ನೈಟೇ ಹೋಗ್ತಾರೆ ಅನ್ನೋ ಗೊತ್ತಿಲ್ಲ. ನಾವು ಬೆಳಗ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ, ಯಾಕಂದರೆ ಗೊಂಬೆ ಇರ್ತಾಳಲ್ಲ ನೈಟ್ ಹೊತ್ತು ಹಿಂಗೆ ಅಂತ ಒಂದು ಯೋಚನೆ. ಬಟ್ ನೈಟ್ ಹೊತ್ತು ಚೆನ್ನಾಗಿರುತ್ತೆ. ಸರಿ, ಇನ್ನು ನಮ್ಮ ಅತ್ತೆ ಬರ್ತಾ ಇದ್ದಾರೆ. ಇವಾಗ ಅಡುಗೆ ಸ್ಟಾರ್ಟ್ ಮಾಡಬೇಕು. ನಂದು ಸ್ನಾನ ಆಯಿತು, ಗೊಂಬೆದು ಸ್ನಾನ ಆಯಿತು, ಮನೆಯೆಲ್ಲ ಕ್ಲೀನಾಗಿದೆ. ಇವಾಗ ದೇವ್ರ ಸಾಮಾನು ತೊಳೆದ್ಬಿಟ್ಟು ಅಡುಗೆ ಮಾಡಿಬಿಟ್ಟು ದೇವ್ರ ಪೂಜೆಗೆ ಎಡೆ ಇಡೋದು. ಸೊ ನಿಮ್ಗೆ ಏನಾದರೂ ಗೊತ್ತಾ ಎಮ್ಮನಹಳ್ಳಿ ಹಬ್ಬದ ಬಗ್ಗೆ? ನೀವು ಯಾರಾದರೂ ವೀಡಿಯೋ ನೋಡೋರು, ಎಮ್ಮನಹಳ್ಳಿ ಹಬ್ಬ ಗೊತ್ತಿರೋರು ಮತ್ತು ಮದ್ದೂರ ಕಡೆಯವರು ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಯಾರು ಹೊಸದಾಗಿ ನೋಡ್ತಾರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇನ್ನು ಶಿವರಾತ್ರಿ ಹಬ್ಬಕ್ಕೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ದೇವ್ರ ಸಾಮಾನೆಲ್ಲ ತೊಳೆದಿದ್ದೆ. ಆದರೂ ಕೂಡ ಇದು ನಮ್ಮ ಮನೆ ಹೆಣ್ಣು ದೇವ್ರಲ್ವಾ, ಸರಿ ನೀಟಾಗಿ ಮತ್ತೆ ಮಾಡೋಣ ಅಂತ ಹೇಳಿ ಇವಾಗ ಎಲ್ಲ ದೇವ್ರ ಸಾಮಾನ ನೀಟಾಗಿ ತೊಳ್ಕೊಳ್ತಾ ಇದ್ದೀನಿ. ನಾನು ಸುಮ್ಮನೆ ಯಾವುದೋ ಒಂದು ಡ್ರೆಸ್ ಹಾಕ್ಕೊಂಡಿದ್ದೀನಿ, ಪೂಜೆ ಮಾಡಬೇಕಲ್ವ ಅಂತ. ಆ್ಯಕ್ಚುಲಿ ನೈಟ್ ಡ್ರೆಸ್ಗೆ ಟಾಪ್ ಹಾಕ್ಕೊಳ್ತಿದ್ದೆ, ಅದಕ್ಕೆ ಸರಿ ಇರಲಿ ಅದ್ರ ಮೇಲೆ ಅಂದ್ಬಿಟ್ಟು, ಇದು ನನ್ನ ಫೀಡಿಂಗ್ ಮೆಟರ್ನಿಟಿ ಡ್ರೆಸ್ಸು, ಅದಕ್ಕೆ ಆ ಪ್ಯಾಂಟನ್ನು ಹಾಕ್ಕೊಂಡಿದ್ದೀನಿ, ಅದು ಮ್ಯಾಚ್ ಆಗ್ತಿಲ್ಲ. ಸರಿ ಇರಲಿ, ಮನೇಲೇ ಅಲ್ವಾ, ಇನ್ನೆಲ್ಲೂ ಆಚೆ ಹೋಗ್ತಿಲ್ಲ ಪೂಜೆಗೆ ಅಂತ ಅಂದ್ಬಿಟ್ಟು ಹಿಂಗೆ ಹಾಕ್ಕೊಂಡಿದ್ದೆ. ಇನ್ನು ದೇವ್ರ ಮನೆ ಆದಷ್ಟು ಅಲ್ಲಿದಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಈಸಿ ಆಗುತ್ತೆ. ಈ ಸಲ ನನಗೆ ಏನು ಅಷ್ಟೊಂದೇನು ಕಷ್ಟ ಅಂತ ಅನಿಸಿಲ್ಲ. ಇನ್ನು ಅಲ್ಲಿ ನೀವು ಗೌಡ್ಗೆರೆ ಚಾಮುಂಡೇಶ್ವರಿ ಅಮ್ಮನ ನೋಡ್ಬೋದು. ಅದು ರಂಜು ಅವರು ಮೊನ್ನೆ ಹೋಗಿದ್ರಂತೆ ದೇವಸ್ಥಾನಕ್ಕೆ, ಆವಾಗ ಕೊಟ್ಟು ಕಳಿಸಿದ್ರು. ಸರಿ ಅಂದ್ಬಿಟ್ಟು ಅದನ್ನು ಕೂಡ ಹಾಕಿ ನೀಟಾಗಿ ಇಟ್ಟಿದ್ದೀನಿ ಪೂಜೆ ಮಾಡೋಣ ಅಂತ ಹೇಳಿ. ಅದನ್ನು ಕಟ್ ಮಾಡಬೇಕು ಅಂತ ಅಂದ್ಕೊಂಡೆ, ಇಲ್ಲಾಂದರೆ ಬೇರೆ ಕಡೆ ಹಾಕಬೇಕು, ಯಾಕಂದರೆ ಅದು ಬಿದ್ದು ಹೋಗ್ತಿತ್ತು. ಇನ್ನು ನಮ್ಮತ್ತೆ ಅಂದರೆ ಗೋಪಿಯವರ ಅಮ್ಮ ಇದ್ದಾರಲ್ಲ, ಅವ್ರ ಮನೇಲಿದ್ದಾಗ ಊರಲ್ಲೆಲ್ಲ ಜಾಸ್ತಿ ಜನಕ್ಕೆ ಈ ಥರ ಅಡುಗೆನೆಲ್ಲ ಮಾಡಿ ಊಟಕ್ಕೆ ಹಾಕ್ತಿದ್ರಂತೆ. ಸರಿ, ಇವಾಗ ನನಗೆ ಗೊತ್ತಿಲ್ವಲ್ಲ, ಫಸ್ಟ್ ಟೈಮ್ ಅವ್ರು ಹೇಳ್ಕೊಡ್ತಾ ಇದ್ದಾರೆ ಯಾವ ರೀತಿ ಎಲ್ಲ ಮಾಡಬೇಕು ಅಂತ. ಸರಿ ಅಂತ ಹೇಳಿ ಇವಾಗ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫಸ್ಟು ಗ್ಯಾಸ್ಗೆ ಪೂಜೆ ಮಾಡ್ಕೋಬೇಕು. ಅಮ್ಮನೆಲ್ಲ ಬರೆದು ಅರಿಶಿನ ಎಲ್ಲ ಕುಂಕುಮ ಇಟ್ಟು ಕಡ್ಡಿ ಬೆಳಗ್ಗೆ ನೆಕ್ಸ್ಟ್ ಡೇ ನಾವು ಏನೇ ಒಂದು ಅಡುಗೆ ಮಾಡಿದ್ರು ಮಾಡಬೇಕು ಅಂತ ಹೇಳಿದ್ರು. ಸರಿ, ಅದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕಡೆ ನಾನು ಎಲ್ಲ ದೇವ್ರ ಸಾಮಾನ ತೊಳೆದುಕೊಟ್ಬಿಟ್ಟು ಗೋಪಿಗೆ ದೇವ್ರ ಮನೆ ಪೂಜೆನ ಮಾಡ್ಕೊಳಕ್ಕೆ ಬಿಟ್ಟೆ. ಅವರು ಹೂವನ್ನೆಲ್ಲ ಹಾಕ್ಕೊಂಡು ಪೂಜೆ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡಿಕೊಂಡ್ರು. ಇನ್ನು ಒಂದು ಕಡೆ ನಾನು ಮತ್ತು ಚಿಕ್ಕಮ್ಮ ಇಬ್ಬರು ಅಡುಗೆ ಮಾಡ್ಕೊತಾ ಇದ್ದೀವಿ. ಸೊ ಆದಷ್ಟು ಇವಾಗ ಆಯಿತು, ಅಡುಗೆಗಳೆಲ್ಲ ಬೇಗನೆ ಮಾಡಿಬಿಟ್ವಿ. ಕಾಳು ಗೊಜ್ಜು, ಪಾಯಸ, ತರಕಾರಿ ಸಾಂಬಾರು, ಅನ್ನ ಮತ್ತು ವಡೆ ಮಾಡೋಣ ಅಂತ ಅಂದ್ಕೊಂಡೆ. ಬೇಳೆ ನೆನೆಸೋಣ ಅಷ್ಟರಲ್ಲಿ ಚಿಕ್ಕಮ್ಮ ಬಿಡು ಹೋಗಲಿ, ಬೇಡ ಲೇಟ್ ಆಗುತ್ತೆ ಅಂತ ಅಂದರು. ಇನ್ನು ಹೆಸರು ಬೇಳೆ ಕೋಸಂಬರಿ ಕೂಡ ಮಾಡ್ಕೊಂಡಿದ್ದೆ. ಈಗಂತೂ ಜಾಸ್ತಿ ಬಿಸಿಲು, ಬೇಸಿಗೆ ಕಾಲ ಸ್ಟಾರ್ಟ್ ಆಗಿಬಿಟ್ಟಿದೆ ಅಲ್ವಾ, ಇರೋದಕ್ಕೆ ಆಗಲ್ಲ. ಸ್ವಲ್ಪನೇ ಮಾಡಿಕೊಂಡ್ರೆ ಒಳ್ಳೆಯದು, ಯಾಕಂದರೆ ಜಾಸ್ತಿ ಇರೋದಿಲ್ಲ. ಜಾಸ್ತಿ ಮಾಡ್ಕೊಂಡು ನಂಗೆ ವೇಸ್ಟ್ ಮಾಡೋದಕ್ಕೂ ಇಷ್ಟ ಇಲ್ಲ. ಸೊ ಸ್ವಲ್ಪನೇ ನಮ್ಮ ಮನೆಯವ್ರಿಗೆ ಮಾತ್ರ ಮಾಡ್ಕೊಂಡಿದ್ದೆ. ನೋಡೋಣ ನೆಕ್ಸ್ಟ್ ಟೈಮ್, ಇವಾಗ ಒಂದು ಸಲ ನೋಡ್ಕೊಂಡಿದ್ದೀನಲ್ವ ಯಾವ ಥರ ಅಂತ. ಸೊ ನೆಕ್ಸ್ಟ್ ಟೈಮ್ ಇನ್ನೂ ಸ್ವಲ್ಪ ನಮ್ಮ ಗ್ರೂಪ್ ಇದೆಲ್ಲ, ನಮ್ಮ ಫ್ರೆಂಡ್ಸ್ ಗ್ರೂಪ್ಗೆಲ್ಲ ಕರೆಯೋಣ ಅಂತ ಅಂದ್ಕೊಂಡೆ. ಸರಿ
ಈ ವರ್ಷ ಬರೀ ನಮ್ಮ ಮನೆಯವ್ರು ಮಾತ್ರ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಇನ್ನು ನಾನೇನು ತಿಂದಿರಲಿಲ್ಲ ಅಂದ್ಬಿಟ್ಟು ಚಿಕ್ಕಮ್ಮ ಜ್ಯೂಸ್ ತಂದು ಕೊಟ್ಟರು, ವಾಟರ್ ಮೆಲನ್ ಜ್ಯೂಸ್ ತಂದಿದ್ರು. ನಾನು ಅದು ಕೂಡ ಕುಡಿತಿರಲಿಲ್ಲ. ಸರಿ ಫಸ್ಟ್ ಕುಡ್ಬಿಟ್ಟು ಆಮೇಲೆ ಮಾಡೋ ಅಂತ ಗೋಪಿ ಬೈದರು. ಆಮೇಲೆ ಗೋಪಿನೂ ನಾನಿಬ್ಬರು ಜ್ಯೂಸ್ ಕುಡ್ಕೊಂಡು ಇವಾಗ ಮತ್ತೆ ಕೆಲಸನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನನಗೇನಂದರೆ ಪೂಜೆ ಆಗಿಬಿಡ್ಬೇಕು ಮತ್ತು ಎಡೆ ಎಲ್ಲ ಇಟ್ಬಿಟ್ಟು ಬೇಗ ಆಗಿಬಿಟ್ರೆ ಅದು ಒಳ್ಳೇದಲ್ವಾ. ಸೊ ಲೇಟ್ ಆಗಬಾರ್ದು. ಸ್ವಲ್ಪ ಸ್ಟ್ರೆಸ್ ಆಯಿತು, ಜಾಸ್ತಿನೇ ಕೆಲಸ. ಸರಿ ಅವತ್ತೊಂದು ದಿನ ಅಲ್ವಾ, ಈ ಥರ ಎಲ್ಲ ಜಾಸ್ತಿ ಅಡುಗೆ ಮಾಡೋ ದಿನ ಅಂದರೆ ಗೊತ್ತಿರುತ್ತಲ್ವ. ಆಲ್ಮೋಸ್ಟ್ ಎಲ್ಲ ಬೇಗ ಬೇಗ ಒಂದು ಕಡೆ ಬಾಳೆಕಾಯಿ ಮತ್ತು ಆಲೂಗಡ್ಡೆ ಬೇಯಿಸ್ಕೊಂಡಿದ್ದೆ ಕಾಳುಗೊಜ್ಜಿಗೆ. ಸರಿ ಇವಾಗ ಮಸಾಲೆ ಎಲ್ಲ ಅದನ್ನೆಲ್ಲ ಕೂಗಿಸ್ಕೊಂಡಿದ್ದೆ ಕಾಳನ್ನ. ಇವಾಗ ಅದಕ್ಕೆ ಹಾಕ್ಬಿಟ್ಟು ಮತ್ತೆ ಒಂದು ಸ್ವಲ್ಪ ಉಪ್ಪು ಹಾಕಿರಲಿಲ್ಲ, ಉಪ್ಪು ಹಾಕ್ಬಿಟ್ಟು ಇವಾಗ ಕಾಯಕ್ಕೆ ಇಡ್ತಾಯಿದ್ದೀನಿ. ಇನ್ನು ಈ ಕಡೆ ಕೋಸಂಬರಿ ಕೂಡ ರೆಡಿ ಆಯಿತು. ಇನ್ನು ರೈಸ್ ಕುಕ್ಕರಲ್ಲಿ ರೈಸಿಗೆ ಇಟ್ಬಿಟ್ಟಿದ್ದೆ, ಯಾಕಂದರೆ ಗ್ಯಾಸ್ ಇರೋದೇ ನಮ್ಮ ಮನೇಲಿ 2 ಒಲೆದು. ಅದರಲ್ಲಿ ಎಲ್ಲ ಅಡುಗೆ ಮಾಡಬೇಕು ಅಂತಂದ್ರೆ ಆಗಲ್ವಲ್ಲ. ಅಟ್ಲೀಸ್ಟ್ ರೈಸ್ ಕುಕ್ಕರಲ್ಲಿ ರೈಸ್ ನೆಟ್ಟರೆ ಅದು ಕರೆಂಟದು ಬೇಗನೆ ಆಗಿಬಿಡುತ್ತೆ. ಅದೇನೋ ಒಂದು 15 ನಿಮಿಷನೇ ಆಲ್ಮೋಸ್ಟ್ ಆಯಿತು. ಇನ್ನು ಅನ್ನ ರಸ ಎಲ್ಲ ಮಾಡಬೇಕಾಗಿತ್ತು. ಇನ್ನು ಹಪ್ಳ ಮಾಡೋಣ ಅಂತ ಅಂದ್ಕೊಂಡೆ, ವಡೆ ಅಂತೂ ಮಾಡೋಕ್ಕಾಗಿಲ್ವಲ್ಲ. ಸೊ ಹಪ್ಳ ಇರಲಿ ಅಂತ ಚಿಕ್ಕಮ್ಮ ನಮ್ಮಪ್ಪ ಮನೆ ನೋಡಿ, ನಮ್ಮಪ್ಪ ಪಪ್ಪ ಪಪ್ಪ ಆಯ್ನು 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 ಹಾಯ್. ನಾನು ಪುನರಿ ಅಪ್ಪ, ನನ್ನ ಮಗಳು ಪುನಲಿ ಗೊಂಬೆ. ಐ ಲವ್ ಯು. ಐ ಲವ್ ಯು. ಐ ಲವ್ ಸೋ ಮಚ್. ಯಾರು ಮಾಡಿದೆ ವಿಡಿಯೋ? ಚಿಕ್ಕಮ್ಮ ಆಮಯ ಆಮಯ ಇವಾಗ ಮಣ್ಣೋಣ ನಮ್ಮ ಮಮ್ಮಿ ಆಗ ಮತ್ತೆ ನೋಡು, ನಮ್ಮ ಮಮ್ಮಿ ಇನ್ನು ಮಕ್ಕಳಂತೂ ಎಷ್ಟು ಫಾಸ್ಟ್ ಗೊತ್ತಾ. ಈಗ ನಾವೇನು ಮಾಡ್ತೀವೋ ಅದನ್ನು ಬೇಗ ಕಲ್ತ್ಕೊಂಡ್ಬಿಡ್ತಾರೆ. ನೋಡ್ಬೋದು ಗೊಂಬೆ ಯಾವ ರೀತಿ ವೀಡಿಯೋ ಮಾಡಿದಾಳಂತ. ಅದು ನನಗೆ ಡಿಲೀಟ್ ಮಾಡಬೇಕು ಅಂತ ಅನಿಸಿಲ್ಲ. ಅದು ಏನು ಅಷ್ಟು ನೀಟಾಗಿ ತೆಗ್ದಿಲ್ಲ ಅವಳು. ಅದು ಪಿಕ್ಚರ್ ಆಗಿರ್ಬೋದು ಅಥವಾ ಕ್ಲಿಪ್ಪಿಂಗ್ಸ್ ಆಗಿರ್ಬೋದು. ಬಟ್ ನಂಗೆ ಅವಳು ಮಾತಾಡಿರೋದು ತುಂಬ ಸ್ವೀಟಾಗಿ ಅನಿಸ್ತು. ಸೊ ಅದಕ್ಕೋಸ್ಕರ ಅದನ್ನ ಹಂಗೆ ಬಿಟ್ಟಿದ್ದೀನಿ. ನಿಮ್ಗೆ ಹೇಗೆ ಅನಿಸ್ತು ಅವಳು ಮಾತು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗಂತೂ ಸಖತ್ ಖುಷಿ ಆಗುತ್ತೆ. ಮತ್ತು ಎಷ್ಟು ಮಾತಾಡೋದು ಕಲ್ತ್ಬಿಟ್ಟಿದ್ದಾಳೆ ಇವಳು. ನೆನ್ನೆ ಮೊನ್ನೆ ತಾನೇ ಹುಡ್ದಂಗಿದ್ಲು, ಇವಾಗ ನೋಡ್ರಿ ಇಷ್ಟೊಂದು ದೊಡ್ಡೋಳಾಗಿದ್ದಾಳೆ, ಇಷ್ಟು ಉದ್ದ ಆಗಿದ್ದಾಳೆ, ಇಷ್ಟು ಮಾತಾಡ್ತಾಳ ಅಂತ ಅನ್ಸುತ್ತೆ ಒಂದೊಂದ್ಸಲ. ನಾನು ಗೋಪಿ ಮುಖ ನೋಡ್ಕೊಳ್ತೀವಿ, ಎಲ್ಲಿಂದ ಕಲ್ತ್ಕೊಂಡು ಇವಳು ಮಾತುಗಳನ್ನ ಅಂತ. ಸೊ ಅಷ್ಟು ಮಾತು ನಮ್ಮ ಹತ್ರ ಆನ್ಸರೇ ಇರಲ್ಲ, ಆ ಥರ ಕ್ವಶನ್ಸ್ನೆಲ್ಲ ಕೇಳ್ತಾಳೆ. ಖುಷಿ ಆಗುತ್ತೆ. ಮತ್ತು ಎಷ್ಟು ಫಾಸ್ಟ್ ಇದೆ ಈಗಿನ ಜನ್ರೇಷನ್ ಅಂತ ನಮಗೆ ಶಾಕ್ ಕೂಡ ಅನಿಸುತ್ತೆ. ಇನ್ನು ಸರಿ ಒಂದು ಕಡೆ ಹಪ್ಳನ ಮಾಡ್ಕೊಳ್ತಿದ್ದೀನಿ. ಇನ್ನು ನುಗ್ಗೆಕಾಯಿನ ನಾನು ಬೇಳೆ ಸಾಂಬಾರು ಅಂದರೆ ತರಕಾರಿ ಸಾಂಬಾರೆಲ್ಲ ಹಾಕ್ಬಿಟ್ರೆ ನುಣ್ಣಗಾಗ್ಬಿಡುತ್ತಲ್ವ. ಸರಿ ಬಿಟ್ಟು ಅದನ್ನ ಸಪ್ರೇಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಈ ಡ್ರೆಸ್ಸಲ್ಲಿ ತುಂಬಾ ಹೊಟ್ಟೆ ಕಾಣಿಸ್ತಾ ಇದೆ ನನಗೆ. ಆ್ಯಕ್ಚುಲಿ ಅದು ನನ್ನದು ಟಮ್ಮಿ ಏನಿದೆ, ಅದು ಟಮ್ಮಿ ಪೌಚ್ ಅದು ಹೋಗೇ ಇಲ್ಲ. ಅದು ಬೇರೆ ಇದು ಅಂಬ್ರೆಲ್ಲಾ ಫ್ರಾಕ್ ಆಗಿರೋದ್ರಿಂದ ನಾನು ಸ್ವಲ್ಪ ಪ್ಲಾಝೋ ದೊಡ್ಡದಾಗಿರೋದು ಹಾಕ್ಬಿಟ್ಟಿದ್ದೀನಿ, ಅದು ದಪ್ಪ ಕಾಣಿಸಿದೆ. ಸೊ ನನಗೆ ಒಂಥರ ಅನಿಸ್ತಿತ್ತು ವೀಡಿಯೋ ಎಡಿಟ್ ಮಾಡಬೇಕಾದ್ರೆ, ನಾನು ಯಾಕಾದರೂ ಈ ಕಾಂಬಿನೇಷನ್ ಡ್ರೆಸ್ ಹಾಕ್ಕೊಂಡು ಗೊತ್ತಿಲ್ಲ. ಸರಿ ಇವಾಗ ಇರೋದು ಹಾಗೆ ಮನೇಲಿ ಹೆಂಗಿದ್ನೋ ಹಾಗೆ ನ್ಯಾಚುರಲಾಗಿ ಶೇರ್ ಮಾಡಿದ್ದೀನಿ. ಬಟ್ ಈ ಥರ ಡ್ರೆಸ್ ಹಾಕೋದಾಗ ಸ್ವಲ್ಪ ಲೆಗಿನ್ಸ್ ಆ ಥರ ಹಾಕಿದ್ರೆ ನಮಗೇನು ಅಷ್ಟೊಂದು ಕಾಣಿಸಲ್ಲ ಟಮ್ಮಿ ಪೌಚ್ ಎಲ್ಲ. ಬಟ್ ಈ ಪ್ಯಾಂಟಲ್ಲಿ ಪ್ರೆಗ್ನೆಂಟ್ ಥರ ಕಾಣಿಸ್ತಾ ಇದ್ದೀನಿ. ಬಟ್ ಐ ಆಮ್ ನಾಟ್ ಪ್ರೆಗ್ನೆಂಟ್. ಸೊ ಪ್ಲೀಸ್ ಅದೊಂದು ಕ್ಲಾರಿಟಿ ಕೊಡ್ತೀನಿ. ಎಷ್ಟೊಂದು ಜನ ಲಾಸ್ಟ್ ವ್ಲಾಗಲ್ಲಿ ಸಿಹಿ ಸುದ್ದಿ ಅಂತ ಅಂದಿದ ತಕ್ಷಣ ಎಷ್ಟೊಂದು ಜನ ನಂಗೆ ಪರ್ಸ್ನಲ್ ಕಮೆಂಟ್ ಹಾಕಿದ್ರಿ, ಏನು ಸೋನು ಪ್ರೆಗ್ನೆಂಟಾ, ಏನು ವಿಷಯ ಅಂತೆಲ್ಲ. ಸೊ ಆ ಥರದ್ದೆಲ್ಲ ಏನಿಲ್ಲ, ಅದು ವಿಷಯ ಇದೆ ಹೇಳ್ತೀನಿ. ಒಟ್ಟಲ್ಲಿ ಸಿಹಿ ಸುದ್ದಿ ಆದಷ್ಟು ಬೇಗ ಶೇರ್ ಮಾಡ್ತೀನಿ. ಓಕೆನಾ, ವೆಯ್ಟ್ ಮಾಡ್ತಾರೆ. ಸ್ವೀಟ್ ಕಮ್ಮಿ ಆಗಲ್ವಾ? ಇಕ್ಕು ಬಟ್ಟೆ ಏನೇನು ಮಾಡಿದ್ವಿ ಎಲ್ಲ ಪ್ರತಿಯೊಂದು ಸ್ವಲ್ಪ ಚಟ್ನಿ ಕೊಡ್ತೀನಿ. ವಿಡಿಯೋ ಮಾಡ ಬಂದೀನಿ, ಮಮ್ಮಿ ಮಾಡುತ್ತ ವಿಡಿಯೋ ಮಾಡಿ ಅನ್ಕೊಂಡೆ. ಎಲ್ಲಿ
ಇನ್ನು ದೇವ್ರ ಸಾಮಾನು ತೊಳ್ಕೊಟ್ಬಿಟ್ಟು ಗೋಪಿಗೆ ದೇವ್ರ ಮನೆ ಅಲಂಕಾರ ಮಾಡಕ್ಕೆ ಬಿಟ್ಟಾಗ ಸರಿ ಇನ್ನು ಹೂವು ಎಲ್ಲ ಉದುರಿರುತ್ತಲ್ಲ ಅದಾಗಿದ ತಕ್ಷಣವೇ ನಾನು ನೀಟಾಗಿ ಅರ್ಶಿನ ಕುಂಕುಮ ಇಡ್ತೀನಿ ಅಂತ ಅಂದ್ಕೊಂಡು ಮರ್ತೇ ಹೋಗ್ಬಿಟ್ಟಿದ್ದೀನಿ ಈ ಬ್ಯುಸಿಲಿ. ಇನ್ನು ನಾವು ಎಡೆ ಇಡಬೇಕಾದ್ರೆ ನಮ್ಮ ಉಸಿರು ನಾವು ದೇವ್ರ ಮುಂದೆ ಅಂದರೆ ತಾಗಬಾರ್ದು ಅಂತ ಹೇಳ್ತಾರೆ. ನಾವು ಮಾದಪ್ಪಂಗೂ ಹಿಂಗೆ ಮಾಡೋದು, ಮತ್ತು ಕರಿಯಣ್ಣ ಕೆಂಚನಂಗೂ ಹಿಂಗೆ ಬಟ್ಟೆ ಕಟ್ಕೊಂಡು ಹಾಕೋದು. ಇನ್ನು ನಮ್ಮ ಮನೆ ದೇವ್ರ ಚೌಡೇಶ್ವರಮ್ಮಂಗೂ ಹಿಂಗೆ ಮಾಡ್ತಾಯಿದ್ದೀವಿ. ಸರಿ, ಇನ್ನು ನಾನು ಏನೇನು ಮಾಡಿದ್ದೀನಿ ಅಡುಗೆಗಳನ್ನ ಅದನ್ನು ನಾವು ದೇವ್ರಿಗೆ ಫಸ್ಟ್ ಎಡೆ ಇಡ್ತಾ ಇದ್ದೀವಿ. ಉಪ್ಪು ಖಾರ ಏನು ಟೇಸ್ಟ್ ಮಾಡಿರಲ್ಲ. ಇನ್ನು ದೇವ್ರಿಗೆ ಎಡೆ ಇಟ್ಬಿಟ್ಟು ಅದಾದ ನಂತರನೇ ನಾವು ಏನೇ ಇದ್ರೂ ತಿನ್ನಬೇಕು. ಸರಿ, ಇನ್ನು ನಾನು ಮಾಡಿದ್ದು ರವೆ ಪಾಯಸ. ನಾನು ಮೊನ್ನೆ ತಾನೇ ಶಾವಿಗೆ ಪಾಯಸ ಮಾಡಿದ್ದೆ ಹಾಲೆಲ್ಲ ಹಾಕಿ. ಸರಿ, ಇವತ್ತು ಡಿಫ್ರೆಂಟಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಈ ರವೆ ಪಾಯಸ ಮತ್ತು ಬೆಲ್ಲ ಹಾಕಿ ಮಾಡಿದ್ದೆ. ಇನ್ನು ಕಡಲೆಕಾಳು ಗೊಜ್ಜು, ಬಾಳೆಕಾಯಿ ಮತ್ತು ಆಲೂಗಡ್ಡೆ ಹಾಕಿ, ಇನ್ನು ಅನ್ನ, ಕೋಸಂಬರಿ, ಹಪ್ಪಳ ಮತ್ತು ತರಕಾರಿ ಸಾಂಬಾರು ಇಷ್ಟನ್ನು ಮಾಡಿದ್ವಿ. ಇನ್ನು ಸ್ವಲ್ಪ ಅಲ್ಲಿ ಎಡೆ ಇಟ್ಟಿರೋದ್ರಿಂದ ಇಬ್ಬರು ನಿಂತ್ಕೊಂಡು ಪೂಜೆ ಮಾಡೋಕ್ಕಾಗಲ್ಲ. ಇನ್ನು ಗೋಪಿ ಕೂಡ ಸರಿ ನಿಂತ್ಕೊಂಡು ಪೂಜೆ ಮಾಡೋಕ್ಕಾಗ್ತಿರ್ಲಿಲ್ಲ. ಸರಿ, ಅಷ್ಟಲ್ಲಿ ಅತ್ತೆ ಪಾಪ ಹೊಸ್ಲಿಗೆ ಅರಿಶಿನ ಕುಂಕುಮ ಹಾಕೊಟ್ರು. ಗೊಂಬೆ ಫುಲ್ ಜೋರಾಗಿ ಅಳ್ತಾ ಇದ್ದಾಳೆ, ಅರಿಶಿನ ಕುಂಕುಮ ಹಾಕೋ ಹತ್ರ ಬಿಟ್ಟಿಲ್ಲ ಅಂತ. ಅದಕ್ಕೋಸ್ಕರ ಜಸ್ಟ್ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇಲ್ಲಾಂದರೆ ರಾಕ್ ಕ್ಲಿಪ್ಪಿಂಗ್ಸ್ ಹಾಕಿದರೆ ಚೆನ್ನಾಗಿರ್ತಿತ್ತು ಪೂಜೆದು. ಇಲ್ಲಿ ದೇವ್ರ ಹೂವು ಕೊಟ್ಟೈತೆ ಬಾ. ಲಕ್ಷ್ಮಿ ಇದ್ರಿಂದ ಬಲ್ಗಡೆ ಬಿದ್ದೈತೆ ನೋಡಿ. ಇಲ್ಲೇನು ಅದೇ ಈ ಲಕ್ಷ್ಮಿ ಚಿಕ್ಕೊಟ್ಟು ಅರ್ಶಿನ ಕುಂಕುಮ ಐತ್ ನೋಡು. ಅದ್ರ ಮುಂದೆ ರೋಸು ಮತ್ತೆ ಮಧ್ಯಾಹ್ನ ಹೂವು ಇಟ್ಟಿತ್ತು ನೋಡಲ್ಲಿ. ರೋಸ್ ಬಲ್ಗಡೆ ಬಿದ್ದೈತೆ ಕೆಳಗಡೆ. ಅಲ್ಲೋಡಲ್ಲಿ ಇದು ಕೊಲ್ಲಾಪುರದ ಮಹಾಲಕ್ಷ್ಮಿ ಹೂವು ಬಿದ್ದೈತೆ ಬಲ್ಗಡೆ. ಹಂಗೆ ಎತ್ತಿರ್ತೈತೆ ಚಿಕ್ಕಮ್ಮ. ಮತ್ತೆ ಇಡ್ಬೇಡ, ದೇವ್ರು ಕೊಟ್ಟಿದ್ದು ದೇವ್ರಿಗೆ ಕೊಡ್ತೀಯಾ? ಕೊಡಿ ಹೂವ ಅನ್ಕೊಳ್ಳಿ. ತಗೋಬೋಗ್ತಿ. ಇದು ನೀವು ಇದು ಕಾಣಿಕೆ ಇಟ್ಟಿದ್ದಿಲ್ಲ, ಕಾಣಿಕೆ ಹತ್ರ ಒಂದು ಹೂವ ಇಡು. ಅಲ್ಕಮ್ಮ ಕರಿ ಏನ್ ಮಾಡ್ತಾವಳೆ ಇನ್ನ ಕಾಚ್ ಬಿತ್ ನೋಡು. 10 ರೂಪಾಯಿ ನೋಡು. ಬರ್ತೇನೋ ಅತ್ತೆ ಹಾಕೊಡಿಯತ್ತೆ ಅಲ್ಲ. ಇನ್ನು ಪೂಜೆ ವಿಷಯಕ್ಕೆ ಬಂದರೆ ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು. ಮನ್ಸಿಗೆ ತುಂಬ ಖುಷಿ ಆಯಿತು. ಅದರಲ್ಲೂ ನಮಗೆ ಕೊಲ್ಲಾಪುರದ ಲಕ್ಷ್ಮೀ ದೇವಿ ಫೋಟೋ ಇಟ್ಟಿದ್ದೀನಿ ನಾನು. ಅದರಿಂದ ಬಲ್ಗಡೆ ಹೂವು ಕೊಡ್ತು ದೇವರು. ಇನ್ನೂ ಖುಷಿ ಆಯಿತು ಮನಸ್ಸಿಗೆ. ನೋಡ್ಬೋದು ತುಂಬ ಚೆನ್ನಾಗಾಯಿತು ಪೂಜೆ ಅಂತೂ. ಇನ್ನು ನಾನು ಉಪವಾಸ ಇದ್ದೆ, ಊಟಕ್ಕೆ ಕೂತ್ಕೊಂಡ್ವಿ ಇವಾಗ. ಸೊ ಕಾಳು ಗೊಜ್ಜು, ಇದು ರವೆ ಪಾಯಸ, ಇದು ಕೋಸಂಬರಿ, ಇದು ತರಕಾರಿ ಸಾಂಬಾರು,
ಇದು ಹಪ್ಪಳ. ಪೂಜೆ ಎಲ್ಲ ಚೆನ್ನಾಗಾಯಿತು. ಪೂಜೆ ಆಗಿ ಚಿಕ್ಕಮ್ಮ ಕೂಡ ಬಾಕ್ಸ್ ಎಲ್ಲ ಎತ್ಕೊಂಡು ಅವರು ಕೆಲಸ ಕೊಟ್ಟರು. ಇನ್ನು ಗೋಪಿ ಕೂಡ ಜಿಮ್ ಕೊಟ್ಟರು. ಇವಾಗ ನಾನು ಊಟ ಮಾಡ್ತಾಯಿದ್ದೀನಿ. ಇನ್ನು ನಾಳೆ ಬೆಳಗ್ಗೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ. ಚೆನ್ನಾಗಿತ್ತು ಇವತ್ತು, ಒಂಥರ ಫಸ್ಟ್ ಟೈಮ್ ಮಾಡಿದ್ದು. ನಿಂಗೆ ಹೆಂಗೆ ಅನಿಸ್ತು ಗಮ್ಮೇ? ಇವಾಗ ತಿನ್ಬೇಕು ನಾನು. ಉಪ್ಪು ಜಾಸ್ತಿ ಹಾಕ್ಬಿಟ್ಟಿದ್ದೀರತ್ತೆ. ಅಯ್ಯೋ, ಇದು ಉಪ್ಪು ನಾನು ಜಾಸ್ತಿ ಹಾಕ್ಬಿಟ್ಟಿದ್ದೀನಿ. ನಾನೇ ಹಾಕೊಂಬತ್ತೆ ಹಂಗೆ ಊಟ. ನೀನು ಸ್ವಲ್ಪ ಉಪ್ಪು, ಕೋಸಂಬರಿ ಗಿರಿ 1 ಸ್ಪೂನ್ ತಗೋಬಾರೋ ನನಗೆ ಪಾಯಸಕ್ಕೆ. ಹಂಗೆ ಇದು ಗೋಪಿ ಕಟ್ ಮಾಡಿಕೊಟ್ಟಿರೋದು ನೋಡಿ. ಹಸಿಮೆಣ್ಸಿನ್ಕಾಯಿ ಎಷ್ಟು ತಪ್ಪು ಹಾಕೈತೆ. ಕಾಳು ಗೊಜ್ಜು, ಬಾಳೆಕಾಯಿ ಅದು ಒಳಕ್ಕಿದ್ದು. ಇದು ಮತ್ತೆ ರೆಸಿಪಿ ಚೆನ್ನಾಗಿದೆ. ಇದು ಚಿಕ್ಕಮ್ಮನ ರೆಸಿಪಿ ನಮ್ಮತ್ತೆ ಅಂದರೆ. ಇವಾಗ ಸಂಜೆ ಹಪ್ಪಳ ಮಾಡಿಬಿಟ್ಟು ತೊಳೆಕಾಗ್ದೆ ಅನಿಸುತ್ತೆ. ಇವಾಗ ಸಂಜೆಗೆ ಅದೇ ಅಡುಗೆ ಎಲ್ಲ ಇದೆ. ಅದ್ರ ಜೊತೆ ಇವಾಗ ಬಾಳೆಕಾಯಿ ಬಜ್ಜಿ ಮಾಡೋಣ ಅಂತ. ಈಗ ಬಾಳೆಕಾಯಿ ಬಜ್ಜಿ ಮಾಡೋಣ ಒಂದು ಸ್ವಲ್ಪ ಅದ್ರ ಜೊತೆಗೆ ಅಂತ ಅಂದ್ಬಿಟ್ಟು ಬಜ್ಜಿ ಮಾಡ್ತಾಯಿದ್ವಿ. ಪಾತ್ರೆ ರಾಶಿ ಆಗ್ಬಿಟ್ಟಿದ್ದಾವೆ. ಈಗ ಇದೆಲ್ಲ ಕ್ಲೀನ್ ಮಾಡಿಕೊಂಡು ಸಿಗ್ತೀನಿ ಮತ್ತೆ. ನಾನು ವರ್ಕಿಂಗು ಇದೆ ಇವತ್ತು, ಸೊ ಅದಕ್ಕೆ ವರ್ಕಿಂಗ್ ನಡೀತಾ ಇದೆ. ಸಣ್ಣ ಇಟ್ಕೊಮ್ಮ, ಎಗ್ರತ್ತೆ. ಕೂಡ ಸರಿಯಾಗಿ ಹಾಕಿದ್ದು ಸಣ್ಣ ಎಲ್ಲ ಬುಗಿಸ್ಬಿಟ್ಟ. ಶೀತ್ಗಿದ್ದೋದ್ರೆ ಇನ್ನು ನೈಟಿಗೆ ಊಟಕ್ಕೆ ಅದೇನೇ ಎಲ್ಲರೂ ತಿಂದ್ವಿ. ಅದ್ರ ಜೊತೆ ಬಜ್ಜಿ ಮಾಡಿಕೊಂಡು ಸೊ ಅಷ್ಟೇ. ಅದಾದಮೇಲೆ ನಾನೇನು ವ್ಲಾಗ್ನ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಿಲ್ಲ, ಸ್ವಲ್ಪ ನನ್ನ ಕೆಲಸದಲ್ಲಿ. ಸೊ ಅಷ್ಟೇ ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿರೋ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಮತ್ತು ಯಾರು ಹೊಸ್ದಾಗಿ ನೋಡ್ತಾರೆ ಪ್ಲೀಸ್ ತುಂಬ ಕೇಳ್ಕೊಳ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಜ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಮೀಟ್ ಅಪ್ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್ ಫ್ರೆಂಡ್ಸ್. ನಮಸ್ತೆ. ಬಾಯ್.